ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಚ್ಚೂಸ್ ಪ್ರಪಂಚ. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುತ್ತೆ ಏನು ಅಂತ. ಸೊ ನಮ್ಮ ಲಡ್ಡು ಮಾಗೆ ಬಟ್ಟೆ ತರಕ್ಕೆ ಹೋಗ್ತಾ ಇದೀವಿ. ಇನ್ನೇನ್ ಬರ್ಡೇ ಹತ್ರ ಬಂದೇ ಬಿಡ್ತು. ಎಲ್ಲಾ ಬಟ್ಟೆಗಳು ಶಾಪಿಂಗ್ ಆಗಿರ್ಲಿ ಅನ್ನೋ ನಂದು ಮತ್ತೆ ಅರುಣ್ದಿಬ್ರೇನೆ ಬಟ್ಟೆ ಶಾಪಿಂಗು, ಡೆಕೋರೇಷನ್ಸ್, ಪ್ರತಿಯೊಂದು ಊಟ ಎಲ್ಲ ಪ್ರತಿಯೊಂದನ್ನು ಅರೇಂಜ್ ಆಗಿದೆ. ಬಟ್ ಲಡ್ಡು ಮಾ ಬಟ್ಟೆ ಒಂದೇ ತಗೊಂಡಿರಲಿಲ್ಲ. ಸೊ ಫೈನಲಿ ಇವತ್ತು ಹೋಗ್ತಾ ಇದೀವಿ. ಆಕ್ಚುಲಿ ಪ್ಲಾನ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇವಾಗ್ಲೇ ಹೇಳ್ಬಿಡ್ತೀನಿ. ಸೊ ಲಡ್ಡು ಮಾಗೆ, ಮುದ್ದಿನಾಗೆ ಹಾಗೂ ಕಣ್ಮಣಿಗೆ 3 ಜನಕ್ಕೂ ಒಂದೇ ತರ ಬಟ್ಟೆ ತಗೋಬೇಕು ಅಂತ ನಂಗೆ ಆಸೆ. ಸೈಜ್ ಎಲ್ಲ ಸಿಕ್ಕಿದ್ರೆ, ಒಳ್ಳೆ ಬಟ್ಟೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಗೋತೀನಿ. ಹಾಯ್ ಲಡ್ಡಾ, ಮುದ್ದಿನ ಬಾಯ್ ಹಾಯ್ ಹೇಳು. ಲಕ್ಷಿತ್ ಹಾಯ್. ನೋಡಿ, ಲಕ್ಷಿತ್ ಬಾಡ್ಬೋ ಆಗಿದ್ದಾನೆ, ಮಾತಾಡ್ತಾ ಇಲ್ಲ. ಲಕ್ಷಿತ್ ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಅಂಡ್ ನಾನು ಏನ್ ಹೇಳ್ತಾ ಇದ್ದೆ ಕರೆಕ್ಟ್, 3 ಜನಕ್ಕೂ ಒಂದೇ ತರ ಬಟ್ಟೆ ತಗೋಬೇಕು ಅಂತ ನಂಗೆ ತುಂಬಾ ಆಸೆ. ನನ್ಗೆ ಇನ್ನೊಂದು ತುಂಬಾ ದೈವಿಂದ ಒಂದು ಆಸೆ ಇದೆ ಫ್ರೆಂಡ್ಸ್. ನಮ್ಮ ಅಕ್ಕ, ತಂಗಿ ಹಾಗೂ ನಮ್ಮಮ್ಮ, ಸೊ ನಾವು 4 ಜನರು ಒಂದೇ ತರ ಸಾರಿ ಹಾಕೋಬೇಕು ಒಂದು ಫಂಕ್ಷನ್ಗೆ, ನಮ್ಮ ಮನೆ ಫಂಕ್ಷನ್ಗೆ. ಅದು ಒಂದು ಬಕೆಟ್ ಲಿಸ್ಟ್ ಅಲ್ಲಿ ಇದೆ. ಅಂಡ್ ಹಾಗೂ ನಮ್ಮ ಮಕ್ಕಳು ಕೂಡ ಒಂದೇ ತರ ಬಟ್ಟೆ ಹಾಕೋಬೇಕು ಅನ್ನೋ ತುಂಬಾ ಆಸೆ ಇದೆ. ಸೊ ನೋಡೋಣ, ಚೆನ್ನಾಗಿರೋ ಬಟ್ಟೆ ಸೈಜ್ ಅವೈಲೇಬಲ್ ಇದ್ರೆ ಖಂಡಿತವಾಗ್ಲೂ ಹಂಗೆ ಮಾಡ್ತೀವಿ, ಇಲ್ಲ ಅಂದ್ರೂ ಹಂಗೇನೆ ಮಾಡ್ತೀವಿ. ಅಷ್ಟೇ, ನಂಗೆ ಗೊತ್ತಿಲ್ಲ. ಆಕ್ಚುಲಿ ಅಕ್ಕ ಅವತ್ತು ಹೇಳ್ತಾ ಇದ್ಲು ಬರ್ಡೇ ಬಾಯ್ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾಳೆ, ಒಂದೇ ತರ ಸೀರೆ ಅಂತ. ಸೊ ಅತಿ ಶೀಘ್ರದಲ್ಲಿ ನಾವು ಒಂದೇ ತರ ಸೀರೆ ಉಟ್ಕೊಳ್ಳೋ ತರ ಆಗ್ಲಪ್ಪ ಅಷ್ಟೇ. ಯಾಕೆ ಒಂದೇ ಡ್ರೆಸ್ ತಗೊಂಡಿದ್ವಾ? ಒಂದೇ ತರ ಡ್ರೆಸ್ ತಗೊಂಡಿದ್ವಿ. ಒಂದೇ ತರ ಡ್ರೆಸ್ ತಗೊಂಡಿದ್ವಿ. ಕರೆಕ್ಟ್, ಹಾಕೋಕೆ ಟೈಮ್ ಸಿಕ್ಕಿಲ್ಲ. ಟೈಮ್ ಅಲ್ಲ, ಅದಕ್ಕೆ ಅಂತ ಗಳಿಗೆ ಬಂದಿದೆ. ಏಯ್ ಅನ್ಬೇಡ, ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ತಾರೆ. ಹೆಂಗ್ ಮಾಡ್ತಾನೆ ಲಡ್ಡು? ಅತ್ತ ಮಾಡು, ಅತ್ತ ಏಯ್ ಮಾಡು, ಏಯ್ ಮಾಡು, ಏಯ್ ಮಾಡು 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 ಲಡ್ಡು. ಇನ್ಸಲ್ಟ್ ಮಾಡು. ಏಯ್ ಮಾಡು, ಇಲ್ಲಿ ಅಮ್ಮಗೆ ಏಯ್ ಮಾಡು, ಮಾಡು. ನನ್ ಮಗ ಏಯ್ ಮಾಡ್ತಾನೆ. ನಮಸ್ತೆ ಮಾಡು, ನಮಸ್ತೆ ಮಾಡು, ನಮಸ್ತೆ ಮಾಡು. ನಮಸ್ತೆ. ನೋಡಿ ನನ್ ಮಗ ಎಷ್ಟು ಕಳ್ಸ್ಕೊಂಡ್ಬಿಟ್ಟಿದೆ ಕುಡಿದು. ಅತ್ತ ಮಾಡು ಲಡ್ಡು, ಅತ್ತ ಮಾಡು. ಅಮ್ಮಗೆ ಅತ್ತ ಮಾಡು. ನನಗಲ್ಲ, ಇಲ್ಲಿ 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 ಈ ಅಮ್ಮಗೆ ಅತ್ತ ಮಾಡು. ಮಾಡ್ಬೇಡ ಬಿಡು, ಸರಿ ಎತ್ಕೊಳದಾಗೆ ನಂಗೆ ಕೈನ ಬಂದು. ಓಕೆ ಮುದ್ದಿನ ಆಯ್ತು, ಬಾ. ಇಲ್ಲಿ ನಮ್ಮ ಮನೆ ಚಿಕ್ಕ ಮಗು ಇದೆ. ಓಕೆ ಫ್ರೆಂಡ್ಸ್, ಇವಾಗ ಮೋಸ್ಟ್ಲಿ ಗಾಂಧಿ ಬಜಾರ್ ಹೋಗ್ಬೇಕು ಅಂತ. ಸೊ ಬಟ್ಟೆ ಶಾಪಿಂಗ್ ಅಲ್ಲಿ ಹೋಗೋಣ, ನೋಡೋಣ ಯಾವ ತರ ಬಟ್ಟೆ ಸಿಗುತ್ತೆ ಅಂತ. ಅಂಡ್ ಸಪೋಸ್ ಏನಾದ್ರು ಚೆನ್ನಾಗಿರೋದು ಸಿಕ್ಕಿಲ್ಲ, ಬಾ ಬೇಗ ಬಾ. ಸೊ ಚೆನ್ನಾಗಿರೋದು ಸಿಕ್ಕಿಲ್ಲ ಅಂತ ಅಂದ್ರೆ ನಾಗರ್ಬಾವಿಗೆ ಹೋಗ್ತಾ ಇದೀವಿ ನಾಳೆ, ಅಲ್ಲಿ ಶಾಪಿಂಗ್ ಮಾಡ್ತೀವಿ. ಏನು ಅಂತ ನೋಡೋಣ ಫ್ರೆಂಡ್ಸ್. ಸೊ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಏನಿಲ್ಲ ಅಷ್ಟೇ, ಲೇಟ್ ಆಗ್ಬಿಟ್ಟಿದೆ ಸುಮ್ಮನೆ. ಸರಿ ಬನ್ನಿ ಹೋಗೋಣ. ಸಾಂಬಾರ್ ಆಫ್ ಮಾಡ್ಬಿಡ್ತೀನಿ ಗ್ಯಾಸು. ಗ್ಯಾಸ್ ಮೆನು ಆಫ್ ಮಾಡಿಬಿಡ್ತೀನಿ. ಅರುಣ್ ಅವರೇ, ಸಾಂಬಾರ್ ಬಿಸಿ ಮಾಡಿದ್ದೀನಿ, ಅನ್ನನೂ ಬಿಸಿ ಮಾಡಿದ್ದೀನಿ, ಊಟ ಮಾಡಿ ಸರಿನಾ? ಹಾ ರೀ, 7 ಗಂಟೆ ಅಲ್ಲೇ. ಅಚ್ಚು ಬಾಯ್ ಹೇಳೋಣ, ಅದು ತೆಗೀರಿ, ಅದನ್ನ ಚಾರ್ಜರ್ನ. ಅಚ್ಚು ಬಾಯ್ ಹೇಳು. ಚಿಮ್ಲಿ ಬಾಯ್, ಚಿಮ್ಲಿ ಕಣ್ಮಣಿಯೇ, ನಿಂಗೆ ಬಟ್ಟೆ ತರಕ್ಕೆ ಮಗ್ನೆ? ಹ್ಞೂ ಬೇಡ್ವಾ? ಹ್ಞೂ ಬಾ. ಅದ್ಯಾಕೆ ತಗೋತಾ ಇದೀಯಾ ಅಕ್ಕ? ಲವ್ಲ ಬ್ಯಾಗ್ ತಗೊಳೆ ಅಕ್ಕ, ಆ ಬ್ಯಾಗ್ ತಗೋ. ನಂಗೆ ಕಾಲು ನೋವ್ತಾ ಇದೆ, ಆಗಲ್ಲ ಸದ್ಯಕ್ಕೆ. ಮನೆಯೆಲ್ಲ ಅಂಡಿದೆ ಫ್ರೆಂಡ್ಸ್, ಪ್ಲೀಸ್ ಡೋಂಟ್ ಮೈಂಡ್. ಎಲ್ಲಾನು ತಗೊಂಡಿದ್ದೀನಿ. ಫೈನಲಿ ಫ್ರೆಂಡ್ಸ್, ಇವಾಗ ನಾವು ಗಾಂಧಿ ಬಜಾರ್ ರೀಚ್ ಆಗಿದ್ದೀವಿ. ಆ್ಯಂಡ್ ನೋಡ್ಬೋದು, ನಾನು, ನಂದು ಅಕ್ಕ, ಜೀಜು ಹಾಗೂ ಮಕ್ಕಳನ್ನ ಇಷ್ಟು ಜನ ಹೋಗ್ತಿರೋದು. ಬಿಕಾಸ್ ಅರುಣ್ ಅವ್ರಿಗೆ ನೈಟ್ ಶಿಫ್ಟ್ ಇತ್ತಲ್ಲ, ಸೊ ಅದಕ್ಕೆ ಅವ್ರು ಸಂಜೆ ಟೈಮ್ ಎಲ್ಲಿಗೂ ಅಷ್ಟಾಗಿ ಬರಲ್ಲ. ಡೇ ಟೈಮ್ ಅಂದರೆ ಶಾಪಿಂಗ್ ಅಥವಾ ಬೇರೆ ಕೆಲಸ ಇದ್ರೆ ಕರ್ಕೊಂಡು ಹೋಗ್ತಾರೆ. ನೈಟ್ ಟೈಮ್ ಅಂತ ಅಂದರೆ ಈವ್ನಿಂಗ್ ಟೈಮ್ ಅಂತಲೇ ನಾವು ಜೀಜುನೇ ಹೇಳೋದು ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಗಾಂಧಿ ಬಜಾರ್ ಎಂತಕ್ಕಪ್ಪ ಅಂದರೆ ತುಂಬಾ ಕಲೆಕ್ಷನ್ಸ್ ಇದ್ದಾವೆ. ಸೊ ಅದಕ್ಕೆ ಗಾಂಧಿ ಬಜಾರ್ಗೆ ಅಂತಲೇ ಬಂದಿದ್ದು. ಆ್ಯಂಡ್ ನಮ್ಮದೊಂದು ಅಂಗಡಿ ಇದೆ, ರಾಮದೇವ ಅಂತ ಏನೋ ಅಂಗಡಿ ಇದೆ ಫ್ರೆಂಡ್ಸ್. ಅಲ್ಲ, ರಾಮದೇವ್ ಕರೆಕ್ಟ್, ಮಕ್ಳಿಗೊಂದು ಅಂಗಡಿ ಇದೆ. ಸೊ ತುಂಬ ಚೆನ್ನಾಗಿ ಬಟ್ಟೆ ಸಿಗುತ್ತೆ, ಅದಕ್ಕೆ ಅಲ್ಲಿ ಹೋಗೋಣ ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು, ನನಗೆ ನಿಜವಾಗ್ಲೂ ಈ ವೈಟ್ ಒನ್ ಮತ್ತು ಪರ್ಪಲ್ ಕಲರ್ ಏನಿದೆ ತುಂಬಾ ಇಷ್ಟ
ಇತ್ತು, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಬಟ್ ನಾವು ಒಳಗೆ ಹೋಗ್ಬಿಟ್ಟು ರೇಟ್ ಕೇಳಿದ್ವಿ, ಅವ್ರು 4,000 ಆ ಥರ ಅಂದರು. ಸೊ ಅದಕ್ಕೆ ಆಯಿತು ಬೇಡ ಅಂದ್ಕೊಂಡು ಸುಮ್ಮನಾಗ್ಬಿಟ್ವಿ. ಮೇ ಬಿ ಬಾರ್ಗೇನ್ ಮಾಡಿದ್ರೆ ಒಂದು 500 ರೂಪಾಯಿ ಅಷ್ಟು ಕಡಿಮೆ ಆಗೋದೇನೋ, ಬಟ್ ನಾನು ಶ್ಯೂರ್ ಇಲ್ಲ. ಬಟ್ ಆಚೆಯಿಂದ ಡಿಸ್ಪ್ಲೇ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ತುಂಬ ಜನ ಕೇಳ್ತೀರಾ, ನೀವು ಡ್ರೆಸ್ ಶಾಪಿಂಗ್ ಎಲ್ಲ ಮಾಡ್ತೀರಲ್ಲ, ಸ್ಪೆಸಿಫಿಕ್ ಅಂಗಡಿ ಇದೆಯಾ, ಎಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತ. ಸೊ ಸ್ಪೆಸಿಫಿಕ್ ಅಂಗಡಿ ಅನ್ನೋದಕ್ಕಿಂತ ಜಾಸ್ತಿ ಎಲ್ಲ ನಾವು ಈ ಥರ ರೋಡಿಗೆ ಹೋಗ್ತಾ ಇರ್ತೀವ, ಈ ಥರ ಡ್ರೆಸ್ ಎಲ್ಲ ನೋಡ್ತೀವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಪರ್ಪಲ್ ಕಲರು. ಇವಾಗ ಚೆನ್ನಾಗಿ ಕಾಣಿಸಿದ್ರೆ ಓಕೆ, ರೀಸನಬಲ್ ಪ್ರೈಸು, ಪರವಾಗಿಲ್ಲ, ನಾವು ಕೊಡ್ಬೋದು ಆ ಬಟ್ಟೆಗೆ ಅಂತಂದರೆ ಆ ಥರ ಪರ್ಚೇಸ್ ಮಾಡ್ಕೋತೀವಿ. ಅದೇ ಅಂಗಡಿ ಇದೇ ಅಂಗಡಿ ಅಂತ ಅಲ್ಲ. ಬಟ್ ಸಾರಿ ಶಾಪಿಂಗ್ ಅಂತಂದರೆ ರೇಷ್ಮೆ ಸೀರೆಗೆ ಚಿಕ್ಕಪೇಟೆನೇ ಹೋಗೋದು, ಅಥವಾ ಪಾರ್ಟಿವೇರ್ ಸರಿಗೆ ಅನುಗ್ರಹ ಅಂತ ಶಾಪ್ ಇದೆ, ಕೋರಮಂಗಲ ಆಡ್ಗೋಡಿದೆ, ಸೊ ಅಲ್ಲಿಗೆ ಹೋಗೋದು. ಬಟ್ ಈ ಥರ ಡ್ರೆಸ್ಸಸ್ಗೆಲ್ಲ ಅಷ್ಟಾಗಿ ಒಂದು ಅಂಗಡಿ ಇದೆ ಮಾನ್ಯತೆ. ಅದು ಬಿಟ್ಟರೆ ಇದೇ ಥರ ನಾರ್ಮಲ್ ನಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಫ್ರೆಂಡ್ಸ್. ಆ್ಯಂಡ್ ಈ ಇಯರಿಂಗ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ, ಲಡ್ಡು ಬರ್ಡೇಗೆ ಪಾರ್ಟಿ ವೇರ್ ಟೈಪ್ ನಂಗೆ ಇಯರಿಂಗ್ ಬೇಕಿತ್ತು. ಸೊ ಯಾವ್ದು ಹಾಕೊಳ್ಳಿ ಅಂತ ನಂದು ಮುಂದಕ್ಕೆ ತೊಗೊಳ್ಳೋಣ ಬಾ, ಮುಂದಕ್ಕೆ ನೋಡೋಣ, ಫಸ್ಟ್ ನಾವು ಬಟ್ಟೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಲು. ಆ್ಯಂಡ್ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಇದು, ಬಟ್ ಇದು ಜಾಸ್ತಿ ಇಂಡಿಯನ್ ವೇರ್ಗೆ ಸೂಟ್ ಆಗ್ತಾ ಇತ್ತು. ಈ ಥರ ವೆಸ್ಟರ್ನ್ ಪಾರ್ಟಿ ವೇರ್ಗೆಲ್ಲ ಒಂದಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ಬೇಕಾಗಿರೋ ಕಲರು ನಂಗೇನು ಅಷ್ಟು ಸಿಕ್ಕಿಲ್ಲ. ಲೇಟ್ ಕೂಡ ಆಗ್ತಾ ಇತ್ತಲ್ವ, ಸರಿ ಆಯಿತು ಅಂತ ಅಂದ್ಕೊಂಡು ನಾವು ಫಸ್ಟು ನೋಡೋಣ, ಆಮೇಲೆ ಫಸ್ಟು ಬಟ್ಟೆ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಬಟ್ಟೆ ಶಾಪಿಂಗ್ ಮಾಡ್ತಾ ಇದೀವಿ. ಅಲ್ಲಿ ಇದು ವಿಠಲ್ ಹುಷಾರು. ಈ ಒಂದು ಅಂಗಡಿಯಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದ್ದು ಮಕ್ಕಳದು. ಸಿಂಬಾದ ನಾಮಕರಣ ಬಟ್ಟೆ, ಇಫ್ ಯು ರಿಮೆಂಬರ್ ಅಲ್ಲ, ಪಿಂಕ್ ಕಲರ್ ಒಂದು ಬಟ್ಟೆ ಇತ್ತು. ಸೊ ಆ ಬಟ್ಟೆ ಇಲ್ಲೇ ತಗೊಂಡಿದ್ದು. ಲಡ್ಡುಗೂ ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಕ್ತು. ಬಟ್ ಏನಪ್ಪ ಅಂದರೆ ಸೈಜ್ ಒಂದು ಸ್ವಲ್ಪ ಲೂಸ್ ಆಗ್ತಾ ಇತ್ತು. ಸೊ ಅದೇ ಒಂದು ಸ್ವಲ್ಪ ಸೆಕೆಂಡ್ ಥಾಟ್ಸ್ ಇತ್ತು ನನಗೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಇದು ಸೆಕೆಂಡ್ ಥರ ಎರಡು ಬಟ್ಟೆ ತಗೋಬೇಕಲ್ಲ, ಇದು ಸೆಕೆಂಡ್ ಬಟ್ಟೆಗೆ ಥರ ಚೆನ್ನಾಗಿ. ಒಂದು ಬಟ್ಟೆ ಲೈಟ್ ಇರಲಿ, ಒಂದು ಬಟ್ಟೆ ಡಾರ್ಕ್ ಇರಲಿ. ಇದು ಪಾಪ ಏನೋ ಸೂಟ್ ಪೇಂಟೆ, ಸೊ ಐ ವಾಂಟ್ ಟು ಮ್ಯಾಚ್ ವಿತ್ ಇಟ್. ಓಕೆ, ಸೂಟ್ ಯು ಕ್ಯಾನ್ ಟೇಕ್ ದಟ್. ಇಫ್ ಯು ವಾಂಟ್ ಆಲ್ಟ್ರೇಷನ್ ಐ ವಿಲ್ ಗೆಟ್ ಇಟ್ ಡನ್. ಆ್ಯಂಡ್ ಫಾರ್ ದ ಅದರ್ ಆಪ್ಷನ್ ಲೈಟರ್ ಕಲರ್ ಯು ಕ್ಯಾನ್ ಚೂಸ್ ದಿಸ್ ಆರ್ ದಿಸ್. ಯು ಹ್ಯಾವ್ ಕಲರ್ಸ್ ಇನ್ ದಿಸ್, ಐ ವಿಲ್ ಶೋ ಯು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀವಿ ಲಡ್ಡು ಮಾಗಿ ಬಟ್ಟೆ. ಆ್ಯಕ್ಚುಲಿ ನನಗೆ ಏನಪ್ಪ ಅಂದರೆ 2 ಬಟ್ಟೆ ತಗೋಬೇಕು ಅಂತ. ಅಂದರೆ ಒಂದು ಬಟ್ಟೆ ಇಫ್ ಇನ್ ಕೇಸ್ ಗಲೀಜು ಆಯಿತು ಅಥವಾ ಪಿಚ್ಚಿ ಗಿಚ್ಚಿ ಏನಾದರೂ ಮಾಡ್ಕೊಂಡು ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಬ್ಯಾಕಪ್ಗೆ ಇನ್ನೊಂದು ಬಟ್ಟೆ ಇರಲಿ ಅಂತ. ಸೊ ಅದರಲ್ಲಿ ಒಂದು ಬಟ್ಟೆ ಒಂದು ಸೂಟ್ ಬೇಕು. ಎಲ್ಲರಿಗೂ ಒಂದೇ ಬಟ್ಟೆ ಇರಲಿ ಕಣೆ, ಒಂದೇ ಕಲರ್ ಅಲ್ಲ ಕಡೆ, ಸೆಕೆಂಡ್ ಎಲ್ಲರಿಗೂ ಒಂದೇ ಕಲರ್ ಬಟ್ಟೆ. ಸೊ 2 ಬಟ್ಟೆ ತಗೋಬೇಕು ಅಂತ. ಆ್ಯಂಡ್ ಫಸ್ಟ್ ಬಟ್ಟೆ ಬಂದು 3 ಜನಕ್ಕೂ ಒಂದೇ ಥರ ಇರಲೇಬೇಕು. ನನಗೆ ಬರ್ಡೇ ಬಾಯ್ ಮಾತ್ರ ಚೆನ್ನಾಗಿರೋದು, ಬಾಕಿ ಅಣ್ಣನ ಜೊತೆ ಓಕೆ ಟೈಪ್ 3 ಜನಕ್ಕೂ ಒಂದೇ ಥರ ಬಟ್ಟೆ ಇರಬೇಕು, ಸಕ್ಕತ್ತಾಗಿ ಕಾಣಿಸ್ಬೇಕು 3 ಜನ ಮಕ್ಕಳು. ಆ್ಯಂಡ್ ಸೆಕೆಂಡ್ ಬಟ್ಟೆ ಅವ್ರವ್ರ ಇಷ್ಟ, ನಿಮ್ಗೆ ಯಾವ ಥರ ಇಷ್ಟ ಕಷ್ಟ ಆ ಥರದಲ್ಲಿ ತಗೊಳ್ಳಿ. ಫಸ್ಟ್ ಬಟ್ಟೆ ಒಂದೇ ಬಟ್ಟೆ ಲಡ್ಡುಗೆ, ಸಿಂಬಾಗೆ ಒಂದು ಲಕ್ಷಕ್ಕೆ ಲಡ್ಡು. ನಾನು ಒಂದು ಬಟ್ಟೆ ಹಾಕ ಮಾಡ್ತಾ ಇದ್ದೆ ಅಂದು ಹಿಡ್ಕೊಂಡಿತ್ತ. ಸಾರಿ ಮಗನೇ, ನೀನು ಸೌಂಡ್ ಮಾಡ್ತಿದ್ದಾರ ಆ ವಿಡಿಯೋಗೆ, ಅದಕ್ಕೆ. ಹಾಯ್ ಏನು ಕೀಟ್ಲೆ ಮನುಷ್ಯ. ಬಾಯ್ ಏನು ನೋಡಿ ನಮ್ಮ ಲಡ್ಡು ಆನೆ ಬಂಗಾರಿ. ಬಾಯ್ ಬರ್ಡೇ ಪಾರ್ಟಿ ವೇರ್ ತಗೊಳ್ಳಿ. ಇದು ಸೇಮ್ ಇದು ತಗೊಂಡಿದ್ದೆ ಆಯ್ತು, ಸೇಮ್ ನೀನು ಕೊಟ್ಟಲ್ಲ ಲಡ್ಡುಗೆ. ಈ ಥರ ನೋಡಿ ಇಲ್ಲಿ ಕೊಟ್ಟವರಲ್ಲ ಕೈಲಿ. ಇದು ಫಸ್ಟ್ ಬಂತು. ಅರೆ ಶರ್ಟ್ ಅಷ್ಟು ಚೆನ್ನಾಗಿದೆ, ಬರ್ಡೇ ವೇರ್. ಲಡ್ಡುನ್ ತರ್ಸೋ ನಿಮಿಷ. ಅಲ್ಲಿ ನೋಡೆ, ಈ ಲಡ್ಡುನೇ ನೋಡಿ ಕಲರ್ಸ್ ನೋಡಿ. ದೊಡ್ಡದಾಗಲ್ವ ಇದು ಲಡ್ಡುಗೆ? ಆ್ಯಕ್ಚುಲಿ ಇದು 1 ನಂಬರ್ ಇದೆ, 1 ನಂಬರ್ 0 ಬರುತ್ತಲ್ಲ. 0 ಇದೆಯಾ? ದೊಡ್ಡದಾಯ್ತು ಕಣ್ಣ, ಇದ್ರಲ್ಲಿ 0 ಇದೆ, ಸ್ವಲ್ಪ ದೊಡ್ಡದಾಗುತ್ತೆ. ಇಲ್ಲಿ ಸ್ಮಾಲ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬ್ಲೂ ಕಲರ್ ಹಾಗೂ ಮೆರೂನ್ ಕಲರ್ ಅವ್ರ ಸೂಟ್ನ ಕೊಟ್ಟಿದ್ದಾರೆ. ಸೊ ಅರುಣ್ ಅವ್ರ ಬಟ್ಟೆಗೆ ಮೆರೂನ್ ಕಲರ್ ಪರ್ಫೆಕ್ಟ್ ಮ್ಯಾಚಿಂಗ್ ಆಗುತ್ತೆ. ನನಗೆ ಅವರಿಬ್ರು ಅರುಣ್ ಹಾಗೂ ಲಡ್ಡುಮ ಬಟ್ಟೆ ಮ್ಯಾಚ್ ಆಗಬೇಕು ಅಂತ ಅಂದ್ಕೊಂಡು ನಾನು ಮೆರೂನ್ ಕಲರೇ ನೋಡ್ತಾ ಇದ್ದೆ. ಸೊ ಪರ್ಫೆಕ್ಟಾಗಿ ಸಿಕ್ತು. ಬಟ್ ಏನಪ್ಪ ಅಂದರೆ ಸೈಜ್ ಅವೈಲೇಬಲ್ ಇರಲಿಲ್ಲ. ಆ ಸೈಜ್ ಲಡ್ಡುಗೆ ಒಂದು ಸ್ವಲ್ಪ ಲೂಸ್ ಆಗ್ತಾ ಇತ್ತು. ಅವ್ರು ಹೇಳಿದ್ರು ನಾವು ಆಲ್ಟ್ರೇಷನ್ ಮಾಡಿಕೊಡ್ತೀವಿ ಅಂತ. ಬಟ್ ಏನಪ್ಪ ಅಂದರೆ ಇನ್ನೇನು ನೆಕ್ಸ್ಟ್ ದಿವಸನೇ ಬರ್ಡೇ, ಸೊ ಆಲ್ಟ್ರೇಷನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಆಮೇಲೆ ಆಲ್ಟ್ರೇಷನ್ ಮಾಡಿಸಿದ್ರೆ ಸೂಟ್ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡು ನಾವು ಬೇಡ ಅಂತ ಅಂದ್ವಿ. ಬ್ಲೂ ಕಲರ್ ಹಾಕಿ ನೋಡಿದ್ವಿ,
ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಏನಪ್ಪ ಅಂದರೆ ಅದು ಪರ್ಫೆಕ್ಟ್ ಮ್ಯಾಚ್ ಆಗಲ್ಲ. ಆ್ಯಂಡ್ ಮೋರೋವರ್ ಲಡ್ಡು ಹತ್ರ ತುಂಬ ಬ್ಲೂ ಕಲರ್ ಡ್ರೆಸ್ ಎಲ್ಲ ಇದ್ದಾವೆ. ಸೊ ಮತ್ತೆ ಬ್ಲೂ ಸೂಟೇ ಬೇಡ ಅಂತ ಅಂದ್ಕೊಂಡು ನೋಡೋಣ ಬೇರೆ ಅಂಗಡಿಗೆ ಹೋಗೋಣ ಅಂದ್ಕೊಂಡು ಇದ್ವಿ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೂಟ್ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾನೆ ಅಂತ. ಲಡ್ಡುಮಾ ಫ್ರೆಂಡ್ಸ್ ಎಲ್ಲ ಅಷ್ಟೊಂದೇನು ಹಠ ಮಾಡಲ್ಲ, ಕ್ರ್ಯಾಂಕಿ ಆಗೋದು ಅಳೋದು ಆ ಥರ ಏನೂ ಅಷ್ಟಾಗಿ ಮಾಡಲ್ಲ. ಅವ್ನಿಗೇನಪ್ಪ ಅಂದರೆ ಹೊಟ್ಟೆ ತುಂಬಿರಬೇಕು, ಫೀಡಿಂಗ್ ಮಾಡಬೇಕು ಅಥವಾ ಏನಾದರೂ ತಿನ್ನಿಸ್ಬೇಕು, ಮತ್ತು ಒಂಥರ ಕಂಫರ್ಟೇಬಲ್ ಬಟ್ಟೆ ಹಾಕಬೇಕು, ಒಂದು ಸ್ವಲ್ಪ ಲೂಸ್ ಆ ಥರ ಬಟ್ಟೆ ಹಾಕಿದ್ರೆ ಸುಮ್ಮನೆ ಅವ್ನು ಪಾಡಿಗೆ ಆಟ ಆಡ್ಕೊಂಡಿರ್ತಾನೆ. ಏನಾದರೂ ಹತ್ರ ಪಕ್ಕ ಏನಾದರೂ ಪಾಟಿ ಗಿಟ್ಟಿ ಏನಾದರೂ ಮಾಡಿರ್ತಾನೆ ಅಥವಾ ಏನಾದರೂ ಹೊಟ್ಟೆ ಹಶ್ವಿಗಿರುತ್ತೆ ಅದಕ್ಕೆ ಅಳೋದು, ಇಲ್ಲ ಅಂತಂದರೆ ಸಮಾಧಾನವಾಗಿರುತ್ತೆ. ಆ್ಯಂಡ್ ಈ ಸೂಟ್ ಕೂಡ ಸುಮ್ಮನೆ ಈಸಿಯಾಗಿ ಹಾಕೊಂಡ, ಜಾಸ್ತಿ ಏನು ಹಠ ಮಾಡಿಲ್ಲ. ಸೊ ತುಂಬಾ ಇಷ್ಟ ಆಯ್ತು ನಮಗೆ, ಅಂದರೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ, ಕಲರ್ ತುಂಬಾ ಚೆನ್ನಾಗಿದೆ. ಬಟ್ ಆ ಸ್ಲೀವ್ಸ್ ಅಂದರೆ ಅವ್ನ ಕೈ ನೋಡ್ಬೋದು, ಕೈನೇ ಕಾಣಿಸ್ತಾನೆ ಇಲ್ಲ, ಫುಲ್ ಒಂದು ಸ್ವಲ್ಪ ಲೂಸು ಅದು. ಆದರೂ ಸರಿ ತಗೊಳ್ಳೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ಏನಪ್ಪ ಅಂತ ಅಂದರೆ ಚೆನ್ನಾಗಿ ಅಂದರೆ ಲೂಸ್ ಹಾಕೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸಲ್ವಲ್ಲ ಅಂತಲೂ ಒಂದು ಮೈಂಡ್ ಇತ್ತು. ಲಡ್ಡುಮ ಏನಿದು ಸ್ವಲ್ಪ ಇದೇ ಕಲರ್ ನೋಡಿದ್ವಿ, ಹಂಗೆ ಟ್ರೈ ಮಾಡಿದ್ವಿ. ಬಟ್ ಅದು ಅಷ್ಟೊಂದು ಫೋಟೋ ಇದ್ರೆ ನಾನು ತೋರಿಸ್ತೀನಿ. ಆಕ್ಚುಲಿ ಒಂದು ಬಟ್ಟೆ ಎಲ್ಲ ಬಾಯ್ಸು ಒಂದೇ ಕಲರ್, ಜೀಜು ಅರುಣು ಈ ಮಕ್ಕಳುಗಳು 3 ಒಂದೇ ಇದ್ದು. ಇವ್ನು ಇವಾಗಲೇ ಗೊತ್ತಾಗ್ಬಿಡ ಇಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಆಗಿದೆ. AC ಇದೆ ತಾನೇ ಅಲ್ಲಿ, ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇವಾಗ ಲಡ್ಡುಮಾಗೆ ನಾವು ಈ ಒಂದು ಕಲರ್ ಸೂಟ್ ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ನಾವೇನು ತೊಗೊಂಡಿಲ್ಲ, ಬಟ್ ಏನಪ್ಪ ಅಂದರೆ ಹಾಕಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಬಿಕಾಸ್ ಅವ್ರ ಬಟ್ಟೆ ನಮಗೆ ತೋರಿಸ್ಬೇಕಾದ್ರೆ ಒಂಥರ ಇರುತ್ತೆ, ಅದು ಹಾಕಾದ್ಮೇಲೆ ಒಂಥರ ಬೇರೆ ಲುಕ್ಕೇ ಬರುತ್ತೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಏನಪ್ಪ ಅಂದರೆ ಮತ್ತೆ ಮ್ಯಾಚ್ ಆಗ್ತಾ ಅಲ್ವಲ್ಲ ಯಾಕೆ ಅಂತ ಒಂದು ಪಾಯಿಂಟ್ ಬಂತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಸೆಕೆಂಡ್ ಬಟ್ಟೆ ಅಂದರೆ ಇವಾಗ ಬರ್ಡೇಗೆ 2 ಬಟ್ಟೆ ತೊಗೋಬೇಕು ಅಂತ ಇತ್ತಲ್ಲ. ಸೊ 2ನೇ ಬಟ್ಟೆಗೆ ತುಂಬ ಆಪ್ಷನ್ಸ್ ಇದ್ದವು, ಬೇರೆ ಬೇರೆ ಕಲರ್ಸು, ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲನೂ ಇದ್ದೋ ಈ ಒಂದು ಅಂಗಡೀಲಿ. ನನಗೇನಾದರೂ ಲೊಕೇಶನ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾನು ಹಾಕ್ತೀನಿ ಫ್ರೆಂಡ್ಸ್, ಇಲ್ಲ ನಾನು ಹಾಕೋಕ್ಕಾಗಲ್ಲ, ಐ ಆಮ್ ಸಾರಿ. ನನಗೆ ಅಂಗಡಿ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ವಿಠಲ್ ಅಂತ ಏನೋ ಇತ್ತು ಅನಿಸುತ್ತೆ, ಅದು ಕರೆಕ್ಟಾಗಿ ನಂಗೆ ಗೊತ್ತಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾವೇನಾದರೂ ಅಂಗಡಿಗೆ ಹೋದರೆ ಖಂಡಿತವಾಗ್ಲೂ ನಾನು ಲೊಕೇಶನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಸಿಂಬಾ ಮರಿ ನಮ್ಮ ಕಣ್ಮಣಿ ಫುಲ್ ಪ್ಯಾಂಟ್ ಬಿಚ್ಚಿ ನನಗೆ ಪ್ಯಾಂಟೇ ಬೇಡ, ಬರೀ ಡೈಪರಲ್ಲೇ ಇರ್ತೀನಿ ಅಂತ ಅಂತಿದ್ದೆ. ನಾವು ಪ್ಯಾಂಟ್ ಹಾಕೊಳ್ಳೋ ಅಂತ ಎಷ್ಟು ಹಿಂಸೆ ಮಾಡಿದ್ರು ಹಾಕ್ಸ್ಕೊಂಡೇ ಇಲ್ಲ. ಈ ಮುದ್ದಿನ, ಕಣ್ಮಣಿ ಹಾಗೂ ಲಡ್ಡು ಈ 3 ಜನನ ಹಿಡ್ಕೊಳ್ಳೋಷ್ಟು ನಿಜವಾಗ್ಲೂ ನಮ್ಗೆ ಯಾವ ಶಾಪಿಂಗು ಬೇಡ, ಯಾವ ಬಟ್ಟೆನೂ ಬೇಡ ಅಂತ ಅನಿಸ್ತು. ನನಗೆ ಗೊತ್ತು ನೀವೆಲ್ಲ ಬೈಕೊಂಡಿರ್ತೀರ, ಇವೆಲ್ಲ ನೀವು ಮುಂಚೆನೇ ಮಾಡಬೇಕು, ಸ್ಟಾರ್ಟಿಂಗೇ ಮಾಡಬೇಕು, ಇವಾಗ ಮಾಡ್ತಾಯಿದ್ದೀರಾ ಅಂತ. ಬಟ್ ಏನು ಮಾಡಿ ನಂಗೆ ನಿಜವಾಗ್ಲೂ ಆಗಿಲ್ಲ, ನಂಗೆ ಅಷ್ಟು ಬಾಡಿ ಪೇನ್ ಇತ್ತು. ವ್ಲಾಗಲ್ಲಿ ನಾನು ನಿಮಗೆ ತುಂಬ ಹ್ಯಾಪಿಯಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ ಸರಿನಾ. ಬಟ್ ಬಿಹೈಂಡ್ ದ ಸೀನ್ಸ್, ಬಿಹೈಂಡ್ ದ ಸ್ಟೋರಿನೇ ಒಂದು ದೊಡ್ಡ ಸ್ಟೋರಿ ಇದೆ, ಅಷ್ಟು ನೋವು ನನಗೆ. ಬಟ್ ಬರ್ತಾ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಡಿಮೆ ಆಗ್ತಾ ಇದೆ. ಇಫ್ ಇನ್ ಕೇಸ್ ಒಂದು ದಿವಸನೂ ಟ್ಯಾಬ್ಲೆಟ್ ಮಿಸ್ ಆದರೆ ಅಲ್ಲ ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ. ಅದು ನಾನು ಬೇರೆ ಥರದಲ್ಲಿ ನೋಡಬೇಕು, ಬೇರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು ಅಥವಾ ಏನು ಅಂತ ಮತ್ತೆ ಒಂದು ಸತಿ ಚೆಕ್ ಮಾಡಿಸ್ಬೇಕು. ಆ್ಯಂಡ್ ಲಡ್ಡುಮ ಒಂದು ಸ್ವಲ್ಪ ಹಠ ಮಾಡ್ತಾಯಿದ್ದ ಇಲ್ಲಿ ಸೂಟ್ ಹಾಕೋಕ್ಕೆ. ಬಟ್ ಅಂತೂ ಇಂತೂ ಸೂಟ್ ಹಾಕಿದ್ವಿ, ಸ್ವಲ್ಪ ಹ್ಯಾಪಿ ಬರ್ಡೇ ಹಂಗೆ ಹಿಂಗೆಲ್ಲ ಮಾಡಿ. ಸೊ ನಿಮಗೆ ಮುಂದಕ್ಕೇನು ಬೇರೆ ಬೇರೆ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನೂ ತುಂಬ ಅಂಗಡಿಗೆ ಹೋದ್ವಿ, ಸುತ್ತಾಡಿದ್ವಿ, ಯಾವ ಥರ ಕಾಣಿಸುತ್ತೆ ಅಂತ. ಸೊ ನಿಮ್ಮ ಮುಂದಕ್ಕೆ ಫುಲ್ ಕಂಪ್ಲೀಟಾಗಿ ವ್ಲಾಗ್ ನೋಡಿ, ಸ್ಕಿಪ್ ಮಾಡಿಬಿಡಿ. ಹಾಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ.
ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ನಾವು ಬೇರೆ ಬೇರೆ ಅಂಗಡಿಗೆ ಹೋಗ್ತಾ ಇದ್ವಿ. ಸೊ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ವೋ ಗೊತ್ತಿಲ್ಲ, ನಾವು ಎಲ್ಲರೂ ಡಿವೈಡ್ ಆಗಿಬಿಟ್ವಿ. ಎಲ್ಲರೂ ಒಂದೊಂದು ಅಂಗಡಿಗೆ ಹೋಗೋಣ, ಯಾರಿಗೆ ಚೆನ್ನಾಗಿರೋ ಬಟ್ಟೆ ಕಲೆಕ್ಷನ್ಸ್ ಎಲ್ಲ ಯಾವ ಅಂಗಡಿಲಿ ಸಿಗುತ್ತಲ್ಲ, ಸೊ ಅವ್ರು ಫೋನ್ ಮಾಡಿ ನಾವು ಆ ಅಂಗಡಿಗೆ ಬರ್ತೀವಿ ಅಂತ. ಬಿಕಾಸ್ ಎಲ್ಲರೂ ಒಂದೇ ಅಂಗಡಿಗೆ ಹೋದರೆ ನಮಗೆ ಟೈಮೂ ಸಾಲಲ್ಲ, ಬಿಕಾಸ್ ಕ್ಲೋಸಿಂಗ್ ಟೈಮ್ ಆಗಿತ್ತು, ಮತ್ತು ಸುಮ್ಮನೆ ಟೈಮು ಕೂಡ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಈ ಥರ ಡಿವೈಡ್ ಮಾಡ್ಕೊಂಡ್ವಿ. ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸೋದು ಮರ್ತ್ಬಿಟ್ಟೆ ಫ್ರೆಂಡ್ಸ್. ಅಕ್ಕ ಕೈಯಲ್ಲಿ ಈ ಥರ ಒಂದು ಪಿಂಕ್ ಕಲರ್ ಬಟ್ಟೆ ಇದೆ, ನೋಡ್ತಾ ಇದ್ದೀರಾ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಂಗೆ ಇಷ್ಟ ಆಯಿತು. ಓಕೆ ತಗೊಳ್ಳೋಣ, ಸೂಟ್ ಇಲ್ಲ ಅಂದರೂ ಸೂಟ್ ಥರಾನೇ ಒಂಥರ ಚೆನ್ನಾಗಿದೆ ಇದು ಅಂತ ಅಂದ್ಕೊಂಡು. ಬಟ್ ಅಲ್ಲೇನಪ್ಪ ಅಂತಂದರೆ ಪಿಂಕ್ ಕಲರ್ ಅಲ್ವಾ, ಪಿಂಕ್ ಕಲರ್ ಬೇಡ ಅಂತಲೂ ಇತ್ತು. ಇದು ಒಂದು ಕೈಂಡ್ ಆಫ್ ಮ್ಯಾಚ್, ಇಂಡೈರೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು ಈ ಒಂದು ಬಟ್ಟೆನೂ ನಮ್ಮ ಔಟ್ಫಿಟ್ಗೆ. ಬಟ್ ಅಗೇನ್ ಈ ಕಲರ್ ಬೇಡ, ಸ್ವಲ್ಪ ಡಾರ್ಕ್ ಕಲರ್ ಇರಲಿ. ಬಿಕಾಸ್ ಈ ಕಲರ್ ಏನಪ್ಪ ಅಂದರೆ ಸ್ವಲ್ಪ ಏನಾದರೂ ಕೇಕ್ ಬಿತ್ತು ಅಥವಾ ಏನಾದರೂ ಒಂದು ಗಲೀಜಾದರೂ ಅಲ್ಲ ತುಂಬಾ ಎದ್ದು ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಆಮೇಲೆ ಫುಲ್ ಕೊಳೆ ಆಗುತ್ತೆ, ಬೇಡ ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ಇಟ್ಬಿಟ್ವಿ. ಅದರಲ್ಲಿ ತುಂಬ ಕಲರ್ಸ್ ಇತ್ತು ಫ್ರೆಂಡ್ಸ್, ಬ್ಲೂ ಕಲರ್ ಇತ್ತು, ಪಿಂಕ್ ಇತ್ತು, ಮತ್ತು ಮೆರೂನ್ ಟೈಪಲ್ಲೂ ಇತ್ತು. ಸೊ ಫೈನಲಿ ಇವಾಗ ಅಲ್ಲಿ ಮುಗಿಸ್ಕೊಂಡು ಇವಾಗ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ ನೋಡಿ. ಫ್ರೆಂಡ್ಸ್ ಫೈನಲಿ ಲಡ್ಡುದು ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಆಯಿತು. ಏನಪ್ಪ ಅಂದರೆ ಇಂಪಾರ್ಟೆಂಟ್ ಬರ್ಡೇಗೆ ಅಂತ ಆಗಿಲ್ಲ, ಬಟ್ ಸೆಕೆಂಡ್ ಬಟ್ಟೆ ಇರುತ್ತಲ್ಲ, ಸೊ ಅಂಥವೆಲ್ಲ ಸ್ವಲ್ಪ ಶಾಪಿಂಗ್ ಆದವು. ಇಲ್ಲಿ ಕಣ್ಮಣಿಗೆ ಹಾಗೂ ಮುದ್ದಿನಾಗೆ ಬಟ್ಟೆ ನೋಡ್ತಾ ಇದ್ದೀವಿ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಕಣ್ಮಣಿಗೆ ತುಂಬ ಹಿಂಸೆ ಮಾಡಿದ್ವಿ, ಪ್ಯಾಂಟ್ ಹಾಕೊಳ್ಳೋ ಅಂತ. ಬಟ್ ಪ್ಯಾಂಟ್ ಹಾಕೋರು ಮತ್ತೆ ಅವನೊಂದು ಬಿಚ್ಚಿ ಎಸಿತಾ ಇದ್ದ. ಅವ್ನಿಗೇನಪ್ಪ ಅಂದರೆ ಆಚೆ ಹೋಗಬೇಕು ಬಾ, ಆಚೆ ಹೋಗೋಣ ಅಂತ. ಸೊ ಸರಿ ಅವನ್ನ ಬಿಟ್ಬಿಟ್ವಿ, ಏನಾದರೂ ಮಾಡ್ಕೊಂತ ಇವಾಗ ಮುದ್ದಿನ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ವಿ. ಸೊ ಲಕ್ಷದಿಗೆ ಹೆಂಗೆ ಫ್ರೆಂಡ್ಸ್, ಈಗ ಏನು ಗೊತ್ತಾ, ಸೇಮ್ ಅವ್ರ ಅಮ್ಮನ ಥರ ಅವ್ನ ಅಕ್ಕ ಥರ ಯಾವ ಬಟ್ಟೆ ಹಾಕೋರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇದು ತಗೊಳ್ಳೋದೆ ಅದು ತಗೊಳ್ಳೋಣ ಅಂತ. ಬಟ್ ಅಗೇನ್ ನಾನು ಪರ್ಸನಾಗಿ ಹೇಳಿದೆ ವೈಟ್ ತಗೋಬೇಡ, ಬಿಕಾಸ್ ಲಕ್ಷಿತಿಗೆ ತುಂಬಾ ಓಡಾಡ್ತಾನೆ, ಆಟ ಆಡ್ತಾ ಇರ್ತಾನೆ, ಫುಲ್ ಕೊಳೆ ಮಾಡಿಬಿಡ್ತಾನೆ, ಸುಮ್ಮನೆ ಆಮೇಲೆ ಗಲೀಜಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಡಾರ್ಕ್ ಕಲರ್ಸ್ ತಗೋ ಅಂತ ನೋಡ್ತಾ ಇದ್ವಿ. ಇವ್ರಿಗೆ ಅಂದರೆ ಲಕ್ಷಿತ್ ಏಜ್ಗೆಲ್ಲ ಅಂದರೆ 5 ವರ್ಷ, ಅವ್ನು 4 ವರ್ಷ ಮೇಲೆ ಚೆನ್ನಾಗಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದ್ದು, ಮತ್ತು ಸೈಜ್ ಕೂಡ ಎಲ್ಲ ಥರದ್ದು ಅವೈಲೇಬಲ್ ಇತ್ತು. ಏನಪ್ಪ ಅಂದರೆ ಈ 1 ಮತ್ತು 2 ವರ್ಷದ ಮಕ್ಕಳು ಇರ್ತಾರಲ್ಲ, ಸೊ ಅಂಥವ್ರಿಗೆ ಒಂದು ಸ್ವಲ್ಪ ಕಡಿಮೆ ಸೈಜ್ ಅವೈಲೇಬಲ್ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಸಿಂಬಾ ನೋಡಿಬಿಟ್ಟು ಲಡ್ಡು ಕೂಡ ಪ್ಯಾಂಟ್ ಬಿಚ್ಚಿಬಿಟ್ಟ, ಅವನು ಬರೀ ಡೈಪರಲ್ಲೇ ಇರ್ತೀನಿ ಅಂತ ಅವನು ಅಂದ. ಫ್ರೆಂಡ್ಸ್ ಇವಾಗ ಏನಾಗ್ತಾ ಇದೆ ಗೊತ್ತಾ, ಲಡ್ಡು ಕೂಡ ಎಲ್ಲ ಸೇಮ್ ಅವ್ರ ಅಣ್ಣನ ಥರನೇ ಆಗ್ತಾ ಇದ್ದಾನೆ. ಲೈಕ್ ಅವ್ರು ಏನು ಮಾಡ್ತಾರೋ ಇವನು ಅದೇ ಮಾಡಬೇಕು. ಇವಾಗ ಅವ್ನಿಗೆ ಆ ಥರ ಒಂದು ಅಷ್ಟು ಬುದ್ಧಿ ಬರ್ತಾ ಇದೆ ಇವಾಗ. ಸೊ ಒಂಥರ ಆಶ್ಚರ್ಯ ಆಗುತ್ತೆ, ಅರೆ ಹೋದ ವಾರ ತಾನೇ ಹಿಂಗಿದೆ, ಇವಾಗ ಈ ವಾರ ಸ್ವಲ್ಪ ಎಷ್ಟು ಚೇಂಜಸ್ ಬರ್ತಿದೆಯಲ್ಲ ಅಂತ ಒಂಥರ ಕ್ಯೂಟು ಅನಿಸುತ್ತೆ, ಕೆಲವೊಂದ್ಸತಿ ಇರಿಟೇಟಿವ್ ಆಗುತ್ತೆ. ಆ್ಯಂಡ್ ನಮ್ಮ ಮುದ್ದಿನ ನೋಡ್ಬೋದು, ನಾನು ಹೇಳಿದೆ ಈ ಬ್ಲೂ ಕಲರ್ ಚೆನ್ನಾಗಿದೆ, ಬಟ್ ಅವನ ಹತ್ರ ಆಲ್ರೆಡಿ ಬ್ಲೂ ಕಲರ್ ತುಂಬ ಇದ್ದಾವೆ, ಮತ್ತೆ ಬ್ಲೂ ತಗೋಬೇಡ್ವಿ ಅಕ್ಕ, ಬೇರೆದು ನೋಡೆ ಅಂತಾನೆ ಇದ್ವಿ. ಅವ್ಳು ಫೈನಲಿ ಯಾವ ತಗೊಂಡ್ಲು ಅಂತ ನಿಮಗೆ ಬರ್ಡೇ ವ್ಲಾಗಲ್ಲಿ ಗೊತ್ತಾಗುತ್ತೆ. ನಂಗೆ ಗೊತ್ತು ತುಂಬ ಜನ ಬೈಕೋತಾ ಇದ್ದೀರಾ, ಲಕ್ಷ್ಮಿ ಬರ್ಡೇ ಎಷ್ಟು ಎಳಿತಾ ಇದ್ದೀರಾ, ಬೇಗ ವ್ಲಾಗ್ ಹಾಕಿ ಅಂತ. ಫ್ರೆಂಡ್ಸ್ ನನ್ನ ಬರ್ಡೇ ವ್ಲಾಗ್ ಎಳಿತಾನೆ ಇಲ್ಲ, ಬರೀ ಒಂದು ನನ್ನ ಗೌನ್ ಶಾಪಿಂಗ್, ನನ್ನ ಗೌನ್ದು ಒಂದು ವ್ಲಾಗ್ ಹಾಕಿದ್ನ, ಇವಾಗ ನಮ್ಮ ಮಕ್ಕಳು ಬಟ್ಟೆದು ಒಂದು ವ್ಲಾಗ್ ಹಾಕ್ತಾ ಇದ್ದೀನಿ, ನೆಕ್ಸ್ಟ್ ಬರ್ಡೇ ವ್ಲಾಗು. ಸೊ ಏನೂ ಎಳಿತಾ ಇಲ್ಲ. ಸೊ ಪ್ಲೀಸ್ ಯಾರು ಆ ಥರ ಅನ್ಕೋಬೇಡಿ. ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಯಾರು ಇದ್ದಾರಲ್ಲ, ಸೊ ಅವರು ಗೊತ್ತು ಈ ಒಂದು. ಆ್ಯಂಡ್ ನನಗೆ ಸ್ವಲ್ಪ ಹುಷಾರು ತಪ್ಪಿತು ನನಗೆ, ಆ್ಯಂಡ್ ಸ್ವಲ್ಪ ಮನೆಯದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸು, ಕಮಿಟ್ಮೆಂಟ್ಸ್ ಏನೇನೋ ಇತ್ತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಲೇ ಆಯಿತು ಅಷ್ಟೇ, ಇಲ್ಲಾಂದರೆ ಬೇಗನೆ ಹಾಕುವೆ.
ಓಕೆ, ಸೊ ಇವಾಗ ತುಂಬ ಅಂಗಡಿಗಳು ನೋಡಾದ್ಮೇಲೆ ಈ ಒಂದು ಅಂಗಡಿಗೆ ಬಂದ್ವಿ. ಸೊ ಈ ಅಂಗಡಿಗೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದ್ದು, ಕಲರ್ಸ್ ಎಲ್ಲ ಚೆನ್ನಾಗಿ ಅವೈಲೇಬಲ್ ಇತ್ತು. ಬಟ್ ಏನಪ್ಪ ಅಂದರೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಅದು ಬಿಟ್ಟರೆಲ್ಲ ಮತ್ತೆ ಸೈಜೇ ಸಿಗ್ತಾ ಇರಲಿಲ್ಲ. ತುಂಬ ಅಂದರೆ ಒಂದು ಸಿಂಬಾ ಸೈಜ್ ಸಿಗ್ತಾ ಇತ್ತು, ಬಟ್ ಲಡ್ಡು ಸೈಜ್ ಸಿಗ್ತಾ ಇರಲಿಲ್ಲ. ಸೈಜ್ ಸಿಕ್ಕಿದ್ರೆ ಕಲರ್ ಇಲ್ಲ, ಬರೀ ಬ್ಲ್ಯಾಕು ಬ್ಲೂ ಅದೇ ಇತ್ತು. ಅಂದರೆ ಇದ್ರೂ ಕೂಡ ಅಲ್ಲ, ಅದೇನೋ ಬೇಡ ಅಂತ ಅನಿಸ್ತು. ಸರಿ ಆಯಿತು ನೋಡೋಣ, ಮುಂದೆ ಬೇರೆ ಅಂಗಡಿಗೆ ನೋಡೋಣ ಅಂತ ಅಂದ್ಕೊಂಡು ಅದು ಆ ಅಂಗಡಿ ಬಿಟ್ಟು ಬೇರೆ ಅಂಗಡಿಗೆ ಬಂದ್ವಿ. ಸೊ ನಾವೇನು ಮಾಡ್ತಿದ್ವಿ ಗೊತ್ತಾ, ಬರೀ ಲಡ್ಡುಗೆ ಅಂತ ನೋಡ್ತಾ ಇರಲಿಲ್ಲ. ಲಡ್ಡುಗೆ ಸಿಕ್ಕಿಲ್ಲ ಅಂದರೆ ಸಿಂಬಾಗಾದ್ರೂ ಸಿಕ್ಕಲಿ ಅಥವಾ ಲಕ್ಷಿತ್ಗಾದ್ರೂ ಸಿಕ್ಕಲಿ, ಈ ಥರ 3 ಜನಕ್ಕೂ ನೋಡ್ತಾ ಇದ್ವಿ. ಹೇಳಿ ಇವಾಗ ಬಾದಾಮಿ ಏನು ಕುರಿತದೊಂದು ಬಂತಂದವ್ರೆ, ಇದರೊಳಗೆ ಫುಲ್ ಕಡಲೆ ಬೀಜ ಇದೆ. ನಮ್ಮನೆ ನಾವು ಯಾರು ಕಡಲೆ ಬೀಜ ತಿನ್ನಲ್ಲ, ಇವರು ಅರುಣ್ ಮಾತ್ರ ತಿನ್ನೋದು. ನಾನು ಹೇಳ್ತಿದ್ದೀನಿ ಕಡಲೆ ಬೀಜ ತಿನ್ನಿ ಅಂತ, ಯಾಕೆಂದರೆ ಅದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಯಾಕೆಂದರೆ ತುಂಬ ಜನ ಬಾದಾಮಿ ತಿನ್ನೋದಕ್ಕಾಗೋದಿಲ್ಲ ಕಾಸು ಕೊಟ್ಟು, ಅದಕ್ಕೆ ಅದನ್ನು ಬಡವರ ಬಾದಾಮಿ ಅಂತಾರೆ. ಸೊ ತುಂಬ ಹೆಲ್ತಿಗೆ ಒಳ್ಳೆಯದು ತಿನ್ನಿ ಅಂತ. ಆಕ್ಚುಲಿ ಕಡಲೆ ಬೀಜ ನಮ್ಗೆ ಹೆಂಗ್ ಗೊತ್ತಾ, ಅದು ಸ್ಟೀಮ್ ಆಗಿರೋದು ಬರುತ್ತಲ್ಲ, ಮಸಾಲೆ ಆ ಕಡಲೆ ಬೀಜ ಮಾತ್ರ ನಾವು ತಿನ್ನೋದು, ಯಾವುದು ತಿನ್ನೋದು. ಇಲ್ಲಾಂದ್ರೆ ಕಡಲೆ ಬೀಜ ಚಟ್ನಿ ತಿಂತೀವಿ, ಚಟ್ನಿ ತಿಂತೀವಿ. ನಿಜ ತುಂಬ ಬೇಜಾರಾಗ್ತಾ ಇತ್ತು, ಏನಿದು ಬಟ್ಟೆನೇ ಸಿಗ್ತಾ ಇಲ್ಲ, ಇವಾಗ ಟೈಮೂ ಇಲ್ಲ ಇನ್ನೂ ಶಾಪಿಂಗ್ ಮಾಡೋಕ್ಕೆ ಅಂತ. ಸೊ ಅದೇ ಟೈಮಲ್ಲಿ ನನಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿ ಸಿಗ್ತಾರೆ ಅಂತ, ಬಟ್ ಸಿಕ್ಕಿದ್ರು, ಮಾತಾಡ್ಸಿದ್ರು. ಅವ್ರಿಗೆ ಒಂಥರ ಭಯ ಆಗ್ತಾಯಿತ್ತು, ಅಕ್ಕ ನಂಗೆ ಭಯ ಆಗ್ತಾಯಿದೆ ಮಾತಾಡ್ಸೋಕ್ಕೆ ಅಂತಂದರು. ಅಯ್ಯೋ ನಾವು ನಾರ್ಮಲ್ ನಿಮ್ಮ ಥರನೇ, ಅದ್ರಲ್ಲಿ ಏನಿದೆ, ನಾವು ಬರೀ ವ್ಲಾಗ್ಸ್ ಮಾಡ್ತೀವಿ, ನೀವು ಬೇರೆ ಕೆಲಸ ಮಾಡ್ತೀರಾ, ಅಷ್ಟೇ ಡಿಫ್ರೆನ್ಸು ಅಂತಂದೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರು ಹೇಳ್ತಾ ಇದ್ರು, ನನ್ನ ತಂಗಿ ಕೂಡ ನಿಮ್ಮ ಚಾನಲ್ಗೆ ಹಾಗೂ ಅಕ್ಕ ಚಾನಲ್ಗೆ ರೆಗ್ಯುಲರಾಗಿ ನೋಡ್ತಾರೆ ಅಂತ ಅಂತಿದ್ರು. ಹಾಗೂ ಫೋಟೋಸ್ ಕೂಡ ತೊಗೊಂಡ್ರು ಗೊತ್ತಾ. ನನ್ನ ತಂಗಿಗೆ ತೋರಿಸ್ತೀನಿ ಅಕ್ಕ, ನೀವು ಲೈಕ್ ನಾವು ಮೀಟ್ ಆಗಿದ್ದು, ಬಿಕಾಸ್ ಅವ್ಳು ನಂಬಲ್ಲ, ನಾನು ನಿಮ್ಮನ್ನ ಮೀಟ್ ಮಾಡಿದೆ ಅಂತ ನಂಬಲ್ಲ, ಅದಕ್ಕೆ ಒಂದು ಫೋಟೋ ತಗೋತೀನಿ ಅಂತಂದ್ರು. ಸೊ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಆ್ಯಂಡ್ ಇಫ್ ಇನ್ ಕೇಸ್ ನೀವು ನನ್ನ ಬ್ಲಾಗ್ ಏನಾದರೂ ನೋಡ್ತಾ ಇದ್ದರೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಷ್ಟೇ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಆ್ಯಂಡ್ ಇವಾಗ ಮುಂದಕ್ಕೆ ಬಟ್ಟೆ ಶಾಪಿಂಗ್ ಬಿಟ್ಬಿಟ್ವಿ ಮಕ್ಕಳದು, ಬಿಕಾಸ್ ನಮಗೆ ಒಂಥರ ಬೇಜಾರೇ ಆಗ್ತಾಯಿತ್ತು, ಯಾವ ಅಂಗಡಿಲೂ ಸಿಗ್ತಾ ಇಲ್ಲ ಬಟ್ಟೆ, ಸಿಕ್ಕಿದ್ರೆ ಸೈಜ್ ಇಲ್ಲ ಅಂತ ಬಿಟ್ಬಿಟ್ವಿ ಬಟ್ಟೆ ಶಾಪಿಂಗ್ನ. ಆಯಿತು ಅಟ್ಲೀಸ್ಟ್ ನಮ್ಮ ಶಾಪಿಂಗ್ ಮಾಡೋಣ, ಇಲ್ಲಾಂದರೆ ಇವಾಗ ಚಪ್ಪಲಿಗಳು ಅದು ಇದೆಲ್ಲ ಬೇಕಿರುತ್ತೆ ಅಲ್ವಾ. ಸೊ ಆಯಿತು ಅಂಥವು ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡು, ಹಾಗೂ ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆಲ್ಲ ನೋಡೋಣ ಅಂತ ಅಂದ್ಕೊಂಡು ಅದನ್ನ ನೋಡ್ತಾ ಇದ್ವಿ. ಸೊ ಈ ಒಂದು ಬಟ್ಟೆ ಅಕ್ಕಾಗೆ ರಾಮ ಗ್ರೀನ್ ಏನಂತೀವಲ್ಲ, ಸೊ ಆ ಒಂದು ಕಲರ್ ಇಷ್ಟ ಆಯಿತು. ಬಟ್ ಏನಪ್ಪ ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳಿದ್ರು, ಅಷ್ಟೊಂದು ಪ್ರೈಸ್ ಬರ್ತಿಲ್ಲ ಅಂತ ಅನಿಸ್ತು. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟಕ್ಕಷ್ಟೇ ಅಂತ ಅಂದ್ಕೊಂಡು ಸುಮ್ಮನೆ ಅಕ್ಕ ಬೇಡ ಅಂತ ಅಂದ್ಬಿಟ್ಟೆ. ಆ್ಯಂಡ್ ನಂದು ಈ ಕಡೆ ಬಂದು ಚಪ್ಪಲಿ ನೋಡ್ತಾ ಇದ್ಲು. ನಂದು ಏನು ಗೊತ್ತಾ, ಗ್ಯಾಪಲ್ಲಿ ಅವಳು ಶಾಪಿಂಗ್ ಎಲ್ಲ ಮುಗಿಸ್ಬಿಡ್ತಾಳೆ, ಇಲ್ಲಾಂದರೆ ಶಾಪಿಂಗೇ ಮಾಡಲ್ಲ, ಇಲ್ಲಾಂದರೆ ಫುಲ್ ಶಾಪಿಂಗ್ ಮುಗಿಸ್ಬಿಡ್ತಾಳೆ. ಸೊ ಇಲ್ಲಿ ಬಂದು ನೀವು ನೋಡ್ಬೋದು ಫ್ರೆಂಡ್ಸ್, ರ್ಯಾಂಡಮ್ ಆಗಿ ಒಂದು ಅಂಗಡಿಗೆ ಬಂದಿದ್ದು ಅಷ್ಟೇ. ಸೊ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಸರಿ ಆಯಿತು ಇಲ್ಲಾದರೂ ಬರೋಣ ಶಾಪಿಂಗ್, ಬಟ್ ಅಟ್ಲೀಸ್ಟ್ ಚಪ್ಪಲಿ ಶಾಪಿಂಗ್ ಅವರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಜೀಜು ಮಾತ್ರ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು, ಮಕ್ಕಳನ್ನ ಎತ್ಕೊಳ್ಳೋದು, ಅವ್ರಿಗೇನಾದರೂ
ಏನಾದರೂ ಬೇಕಂದರೆ ಕೊಡಿಸೋದು ತಿನ್ಸೋದೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಬಿಕಾಸ್ ಒಬ್ಬೊಬ್ಬರೇ ಮಕ್ಕಳನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಟೈಮ್ ಜೀಜು, ಸ್ವಲ್ಪ ಟೈಮ್ ನಂದು, ಸ್ವಲ್ಪ ಟೈಮ್ ನಾವು ಹಾಗೇನೆ. ಬಟ್ ಜೀಜು ಸಪೋರ್ಟ್ ಜಾಸ್ತಿ ಇತ್ತು, ಡ್ರೈವಿಂಗ್ ಎಲ್ಲ ಮಾಡಬೇಕಿತ್ತಲ್ವ ಅದಕ್ಕೇ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನೆಕ್ಸ್ಟ್ ಬರೋದೇ ಫ್ರೆಂಡ್ಸ್ ನನ್ನ ಬರ್ಡೇ ವ್ಲಾಗು. ನಂಗೆ ಗೊತ್ತು ತುಂಬ ಜನ ಕೇಳ್ತಾ ಇದ್ದೀರಾ ಬರ್ಡೇ ವ್ಲಾಗ್ ಯಾಕೆ ಹಾಕ್ತಾಯಿಲ್ಲ ಅಂತ. ಬಟ್ ನೆಕ್ಸ್ಟ್ ಇವಾಗ ಎಲ್ಲ ಮುಗೀತು ಫ್ರೆಂಡ್ಸ್, ನೆಕ್ಸ್ಟ್ ಬರೋದೇ ಬರ್ಡೇ ವ್ಲಾಗು. ಸೊ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದಂತೆ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನನಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ನೀವು ಯಾವೆಲ್ಲ ಯೂಟ್ಯೂಬ್ ಚಾನಲ್ನ ನೋಡ್ತೀರಾ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.